ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಮ್ಮ ಮನೆ ದೇವರಾದಂಥ ರೇಣುಕಾ ಯಲ್ಲಮ್ಮ ದೇವ್ರ ಬಗ್ಗೆ ನಿಮಗೆ ಕೆಲವು ಮಾಹಿತಿಗಳನ್ನ ಕೊಡೋಣ ಅಂತ ಬಂದಿದ್ದೀನಿ. ಅಂದರೆ ಪೂಜೆಗೆ ಏನೆಲ್ಲ ವಸ್ತುಗಳು ಬೇಕು ಅನ್ನೋದು ನಾನು ನಿಮಗೆ ತಿಳಿಸೋಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾಯಿ ಬಗ್ಗೆ ಹೇಳಬೇಕಂದ್ರೆ ಅಮ್ಮನಿಗೆ ಫಸ್ಟು ಮುಖ್ಯವಾಗಿ ನಾವು ಅರಿಶಿಣ ಕುಂಕುಮನೇ ಅರ್ಪಿಸ್ಬೇಕು. ಯಾಕೆಂದರೆ ಅಮ್ಮನಿಗೆ ಅರಿಶಿಣ ಕುಂಕುಮ ಅಂದರೆ ತುಂಬ ಪ್ರೀತಿ. ಅದರಲ್ಲೂ ಯಲ್ಲಮ್ಮ ದೇವರು ಭಂಡಾರ ಅಂತಲೇ ಬರುತ್ತೆ. ಅದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೂ ತೋರಿಸ್ಕೊಂಡು ಹೋಗ್ತೀನಿ. ಆ ಭಂಡಾರ ಅಂದರೆ ತುಂಬ ಪ್ರೀತಿ. ನೀವು ಸೌದತ್ತಿ ಯಲ್ಲಮ್ಮ ಗುಡ್ಡಕ್ಕೆ ಹೋದರೆ ಸಾಲಾಗಿ ಆ ಭಂಡಾರನ ಹೆಂಗೆ ಇಟ್ಟಿರ್ತಾರೆ ಅಂತ ಹೇಳಿದ್ರೆ ಅದನ್ನ ನೋಡೋದೇ ಒಂದು ಚೆನ್ನಾಗಿರುತ್ತೆ. ನೆಕ್ಸ್ಟು ತಾಯಿಗೆ ಕೆಂಪು ಸೀರೆ, ಕೆಂಪು ಬಳೆಗಳು, ಹಸಿರು ಸೀರೆ, ಹಸಿರು ಬಳೆಗಳು, ಸೀರೆಗಳ ಕಲರ್ ಯಾವುದಾದ್ರೂ ಪರವಾಗಿಲ್ಲ, ಮಡ್ಲಕ್ಕಿ ಅರ್ಪಿಸ್ಬೇಕಾಗುತ್ತೆ. ಅಂದರೆ ವಾರ ಏನು ಮಡ್ಲಕ್ಕಿ ಅರ್ಪಿಸೋಗೆ ಇರಲ್ಲ. ವಿಶೇಷ ದಿನಗಳಲ್ಲಿ ಅಥವಾ ಭರತ ಹುಣ್ಣಿಮೆ ಅಂತ ಬರುತ್ತೆ, ಆವಾಗಂತೂ ಕಂಪಲ್ಸರಿ ತಾಯಿಗೆ ಮಡ್ಲಕ್ಕಿ ಅರ್ಪಿಸ್ಬೇಕಾಗುತ್ತೆ. ಅದಾದಮೇಲೆ ಬೇವಿನ ಸೊಪ್ಪು, ಅಮ್ಮ ಶಕ್ತಿ ದೇವತೆ ಆಗಿರೋದ್ರಿಂದ ಬೇವಿನ ಸೊಪ್ಪು, ನಾನು ಲಾಸ್ಟ್ ವೀಡಿಯೋದಲ್ಲಿ ಬೇವಿನ ಸೊಪ್ಪು ಹೇಗೆ ಅಳ್ಳಾಡ್ತಾ ಇತ್ತು ಅಂತ ತೋರಿಸಿದ್ದೀನಿ, ನೀವು ನೋಡಿದ್ದೀರಾ. ಅಮ್ಮನಿಗೆ ಮುಖ್ಯವಾಗಿ ಬೇವಿನ ಸೊಪ್ಪು ಅರ್ಪಿಸ್ಬೇಕು. ನೆಕ್ಸ್ಟ್ ಹೊಂಬಾಳೆ, ನೆಕ್ಸ್ಟ್ ಪೂಜೆ ಸಾಮಾನು ಕಡ್ಡಿ, ಕರ್ಪೂರ, ತೆಂಗಿನಕಾಯಿ, ಬಾಳೆಹಣ್ಣು, ನಿಮ್ಮ ಯಥಾಶಕ್ತಿ ಹಣ್ಣುಗಳು, ಕಾಣಿಕೆ ಇದನ್ನೆಲ್ಲನೂ ಅರ್ಪಿಸ್ಬೋದು. ಪೂಜೆ ವಿಧಾನವೂ ಸೇಮ್ ಇರುತ್ತೆ. ಬಟ್ ನಾವು ಏನು ಮಾಡಬೇಕಂದ್ರೆ ಬೇವಿನ ಸೊಪ್ಪು ಯಥೇಚ್ಛವಾಗಿ ಅಮ್ಮನಿಗೆ ಅರ್ಪಿಸ್ಬೇಕಾಗುತ್ತೆ. ನೆಕ್ಸ್ಟು ನಿಂಬೆಹಣ್ಣಿನ ಹಾರ, ಅರಿಶಿಣ ಕೊಂಬಿನ ಹಾರ, ಈ ಥರದ್ದೆಲ್ಲ ಹಾರ ಮಾಡಿ ಹಾಕಿದ್ರು ಅಮ್ಮನಿಗೆ ತುಂಬ ಪ್ರೀತಿ. ಅದೇ ಥರ ತ್ರಿಶೂಲ ಇದ್ದರೆ ತ್ರಿಶೂಲಕ್ಕೂ ಚುಚ್ಬೋದು. ನೆಕ್ಸ್ಟು ಇಲ್ಲಾಂದರೆ ಅಮ್ಮನ ಮುಖವಾಡ ಇರುತ್ತೆ. ಯಲ್ಲಮ್ಮ ದೇವರು ಒಕ್ಕಲು ಯಾರಿರ್ತಾರೆ ಅವ್ರಿಗೆ ಯಲ್ಲಮ್ಮ ಮುಖವಾಡ ಅಂತ ಇಟ್ಟಿರ್ತಾರೆ. ಅಮ್ಮನಿಗೆ ಅದರಲ್ಲೇ ಶಕ್ತಿ ಇರುತ್ತೆ. ಅಮ್ಮಂದು ತಲೆಗೆ ಮಾತ್ರ ಪೂಜೆ ಮಾಡ್ತಾರೆ. ಕೆಲವೊಂದು ಕಡೆ ಇಡೀ ಶರೀರ ಅಂತ ಹೇಳ್ಕೊಂಡು ದೇವಸ್ಥಾನಗಳಲ್ಲಿ ಒಂದು ಶಿಲೆ ಇಟ್ಟಿರ್ತಾರೆ. ಅದಕ್ಕೆ ಪ್ರಾಣ ಪ್ರತಿಷ್ಠೆ ಆಗಿರುತ್ತೆ. ಅದರಲ್ಲಿ ಯಲ್ಲಮ್ಮ ದೇವರು ಚೈತನ್ಯ ಕೂಡ ಇರುತ್ತೆ. ಅಮ್ಮಂದು ಶಕ್ತಿ ಅಪಾರವಾದಂಥದ್ದು. ಇದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ನಾನು ತುಂಬ ಸಕ್ಸಸ್ ಕಾಣ್ತಾ ಇದ್ದೀನಿ. ನನಗೆ ಪ್ರತಿಯೊಂದನ್ನು ಕಲಿಸ್ಕೊಂಡು ಹೋಗ್ತಾ ಇದೆ ಅಮ್ಮ. ನನ್ನ ಗುರುಗಳು ಹೌದು, ನನಗೊಂದು ತಾಯಿನೂ ಹೌದು, ಒಂದು ಮಗುನೂ ಹೌದು. ನೆಕ್ಸ್ಟ್ ನನ್ನ ಗೆಳತಿನೂ ಹೌದು. ನಾನು ಏನೇ ಆಗಲಿ, ನನಗೆ ಏನೇ ಕಷ್ಟ ಬರಲಿ, ಸುಖ ಬರಲಿ, ನಗಾಡಲಿ, ನನಗೆ ಅಮ್ಮನಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ಅಮ್ಮನಿಗೊಂದು ದೃಷ್ಟಿ, ಅಮ್ಮ ಇವತ್ತು ನೀನು ಚೆನ್ನಾಗಿ ಕಾಣ್ತಿದ್ದೀಯ ಅಂತೇಳಿ ದೃಷ್ಟಿ ತೆಗಿತೀನಿ. ಅಮ್ಮನ ಅಲಂಕಾರ ಮಾಡಿ ನೋಡೋದೇ ಒಂದು ಚೆನ್ನಾಗಿರುತ್ತೆ. ಏಕೆಂದರೆ ನಾನು ಅಮ್ಮನ ಅಷ್ಟು ಪ್ರೀತಿ ಮಾಡ್ತೀನಿ. ನನಗೆ ನನ್ನ ಬೆನ್ನಿಂದೆ ನನ್ನ ಶಕ್ತಿಯಾಗಿರೋದೇ ನನ್ನ ಅಮ್ಮ. ನನ್ನ ಅಮ್ಮನ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಏಕೆಂದರೆ ಅವ್ರನ್ನ ವರ್ಣಿಸೋಕ್ಕೆ ಪದಗಳೇ ಇಲ್ಲ ಅಂತ ಅಂದ್ಕೋಬೇಕು. ಅಷ್ಟು ಒಂದು ಶಕ್ತಿ ದೇವತೆ. ಎಲ್ಲರಿಗೆ ಅವ್ರವ್ರ ಇಷ್ಟ ದೇವತೆ ಅಂತ ಇರ್ತಾರೆ. ನನಗೆ ತಾಯಿನೇ ಎಲ್ಲ. ನೋಡಿ ಸ್ನೇಹಿತರೆ, ನಾನು ಮನುಷ್ಯರನ್ನಂತೂ ನಂಬಲ್ಲ. ಏಕೆಂತೇಳಿದ್ರೆ ಅವ್ರು ನಮ್ಮ ಹತ್ರ ಎಷ್ಟು ಚೆನ್ನಾಗಿರ್ತಾರೆ ಅದರದ್ದು 100 ಪಟ್ಟು ನಮ್ಮ ಮೇಲೆ ಜಿದ್ದಿರುತ್ತೆ. ಕೆಟ್ಟದೇ ಬಯಸ್ತಾ ಇರ್ತಾರೆ. ನನ್ನ ಇದು ಅನುಭವದ ಮಾತುಗಳು. ಅದಕ್ಕೆ ನಾನು ಮನುಷ್ಯರು ಅಂದರೆ ಸ್ವಲ್ಪ ದೂರ ಇರ್ತೀನಿ. ನನ್ನ ಪಾಡಿಗೆ ನಾನು ಎದ್ಬಿಡ್ತೀನಿ. ಆದರೆ ಅಮ್ಮನ ನಂಬಿ ಕೆಟ್ಟಿದವರಂತೂ ಯಾರೂ ಇಲ್ಲ. ತಾಯಿ ಶಕ್ತಿ ಅಪಾರವಾದಂಥದ್ದು. ನನ್ನ ಹತ್ರ ಕೆಲವು ಸಮಸ್ಯೆಗಳೆಲ್ಲ ಬರುತ್ತೆ. ಬಂದಾಗ ಅದು ಅಮ್ಮ ಅದು ಹೆಂಗೆ ಪರಿಹಾರ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಮುಂಚೆ ದೇವ್ರನ್ನೆಲ್ಲ ನಂಬ್ತಾ ಇರಲಿಲ್ಲ. ಆದರೆ ಈಗಂತೂ ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ. ನಾನು ಅಮ್ಮನ ತುಂಬ ನಂಬ್ತೀನಿ. ತುಂಬ ಅಂದರೆ ತುಂಬ. ನಾನು ಊಟ ಇಲ್ಲದಿದ್ದರೆ ಇರ್ತೀನಿ, ಆದರೆ ಪೂಜೆ ಮಾಡೋದೇ ನಾನು ಇರಲ್ಲ. ಮೊನ್ನೆಯಾಗಿ ಕೆಲವು ಕಾರಣಗಳಿಂದ ನಾನು ಪೂಜೆ ಮಾಡಿರಲಿಲ್ಲ. ನಾನು ಅಮ್ಮನ ಎದುರುಗಡೆ ಹೋಗಿ ಹತ್ಬಿಟ್ಟಿದ್ದೀನಿ. ನನಗೆ ನಿನ್ನೆ ಈ ಥರ ನೋಡೋಕ್ಕಾಯ್ತಾಯಿಲ್ಲ. ನನ್ನ ಮನಸ್ಸು ಶಾಂತಿ ಕೊಡು, ನಾನು ನಿನಗೆ ಪೂಜೆ ಮಾಡ್ತೀನಮ್ಮ ಅಂತ. ಇವತ್ತು ಸ್ವಲ್ಪ ರಿಲೀಫ್ ಆದೆ. ಅದರಿಂದ ಈ ವಿಡಿಯೋ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅಮ್ಮನಿಗೆ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ಕೆಲವೊಂದು ಸರಿ ಲೈವ್ ತಗೋತೀನಿ, ಲೈವ್ಗೆ ಬರೋರು ಬರ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.